ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 40. ಸೊ ಇವತ್ತು 40 ಡೇಸ್. ಇವತ್ತು ವೆಯ್ಟ್ ಕೂಡ ಚೆಕ್ ಮಾಡ್ಕೋಬೇಕು ಎಷ್ಟು ವೆಯ್ಟ್ ಇದೆ ಅಂತ. ಸೊ ಈ ವೀಕ್ ನನಗೆ ಗೊತ್ತಿಲ್ಲ ವೆಯ್ಟ್ ಏನಾಗಿದೆ ಅಂತ, ಏಕೆಂದರೆ ಹಬ್ಬ ಬಂತು, ಬ್ಯಾಕ್ ಟು ಬ್ಯಾಕ್ ಗ್ಯಾಪ್ಗಳು ಬಂತು. ಹಬ್ಬದಲ್ಲಿ ಒಬ್ಬಟ್ಟು ವಡೆ ಸೊ ಇದೆಲ್ಲ ಚೆನ್ನಾಗಿ ತಿಂದಿದ್ದೀವಿ. ಸೊ ಎನಿವೆ ಬನ್ನಿ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡೋಣ, ಮತ್ತೆ ರೀಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಸೊ ನೆನ್ನೆಯಿಂದ ಮಾಡ್ತಾ ಇದ್ದೀನಿ. ನೆನ್ನೆ ಒನ್ ಡೇ ನಾನು ಡಿಟಾಕ್ಸ್ ಟೈಮ್ ಮಾಡಿದ್ದೆ. ಸೊ ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಎದ್ದು ವೆಯ್ಟ್ನ ಚೆಕ್ ಮಾಡ್ಕೊತಾ ಇದ್ದೀನಿ. kg. ಸೊ ಇವತ್ತು ನನ್ನ ವೆಯ್ಟ್ ಇರೋದು 78.4. ಸುಮ್ಮನೆ ಅದು ಆಫ್ ಮಾಡಿದೆ ಬಿಡು. ನಾನು 78.4 ಇದೆ. ಸೊ ಲಾಸ್ಟ್ ನಾನು ಚೆಕ್ ಮಾಡಿದಾಗ 30 ಡೇಸಲ್ಲಿ 78.5 ಇತ್ತು. ಸೊ ಇವಾಗ ಹಬ್ಬ ಗ್ಯಾಪಲ್ಲೆಲ್ಲ ಸೊ ವೆಯ್ಟ್ ಗೇನ್ ಆಗಿರುತ್ತೆ ಅಬ್ವಿಯಸ್ಲಿ. ಏಕೆಂದರೆ ನಾನು ಇಷ್ಟು ದಿನ ಒಂದು ಕ್ಯಾಲರಿ ಡೆಫಿಸಿಟಲ್ಲಿ ತಿಂತಾ ಇದ್ದೆ. ಬಟ್ ಇವಾಗ ಒಂದು ಹಬ್ಬ ಬಂತಲ್ವಾ, ಅವಾಗೆಲ್ಲ ನಾನು ಅದನ್ನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ತಿಂದಿದ್ದೀನಿ, ಅದು ನನ್ನ ಮಿಸ್ಟೇಕು. ಸೊ ಹಾಗಾಗಿ ವೆಯ್ಟ್ ಕೂಡ ವೇರಿ ಆಗಿರುತ್ತೆ. ಸೊ ಎನಿವೆ ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗದೆ ಏನು ವೆಯ್ಟ್ ಇತ್ತು ಅದೇ ವೆಯ್ಟಲ್ಲಿ 100 ಗ್ರಾಮ್ ಅಷ್ಟೇ ವೆಯ್ಟ್ ಲಾಸ್ ಆಗಿದೆ. ಸೊ ಅದೇ ವೆಯ್ಟ್ ಮೇಂಟೈನ್ ಆಗ್ತಾ ಇದೆ. ಎನಿವೆ ಬನ್ನಿ ಈ ವೀಕು ಸೂಪರಾಗಿ ಮಾಡೋಣ. ಸೊ ಈ ವೀಕ್ ಎಕ್ಸಾಮ್ ಕೂಡ ಎಲ್ಲ ಮುಗಿದಿದೆ. ನಾನು ಕೂಡ ಆರಾಮಾಗಿ ಇವಾಗ ಒಂದು ನನ್ನ ಈ ರೊಟೀನ್ಗೆಲ್ಲ ಆರಾಮಾಗಿ ಆಫ್ ಆಗಿದೆ. ನನ್ನ ರೊಟೀನ್ಗೆ ಆರಾಮಾಗಿ ನಾನು ಕೂಡ ಟೈಮ್ ಕೊಡ್ಬೋದು. ಹಾಗೆ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ಸಮ್ಮರಲ್ಲಿ. ಸೊ ಕ್ಯೂಟಿಗೂ ಕೂಡ ಸಮ್ಮರ್ ಹಾಲಿಡೇಸ್ ಆಯಿತು, ಬಾಸುಗೆ ರುದ್ದಿಗೆ ಎಲ್ಲರಿಗೂ ಹಾಲಿಡೇಸ್ ಇದೆ. ಸೊ ಇವತ್ತಿಂದ ಎಲ್ಲರಿಗೂ ರಜಾ ಇದೆ. ಸೊ ನಾನು ಕೂಡ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿದ್ದು ರೆಡಿ ಆಗ್ಬಿಟ್ಟೆ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ 40. ಹೊಸದಾಗಿ ಎಲ್ಲರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್. ಆಯಿತು ಒಂದು ಸೆಕೆಂಡ್ರಪ್ಪ. ಯಾವ ಊರಿಗೆ ಹೋಗ್ತೀಯಾ? ನನ್ನ ಮಗ ನಾನು ವಿಡಿಯೋ ಮಾಡ್ಬೇಕಲ್ಲ ಅಂತ ಮಾತಾಡೋದು ಜಾಸ್ತಿ. ಅವನು ಬೇಕು ಅಂತ ನಂಗೆ ಮಾಡ್ತಾ ಇರ್ತಾನೆ. ಏನಿವೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ವೆಯ್ಟ್ ಚೆಕ್ ಮಾಡ್ಕೊಂಡು ಆಯಿತು. ಹಾಗೆ ಇವತ್ತು ಮಾರ್ನಿಂಗ್ ಡ್ರಿಂಕ್ಸ್ ಕೂಡ ತೊಗೊಳ್ಳೋಣ. ನಾನು ಇವಾಗ ರೆಗ್ಯುಲರಾಗಿ ನಾನು ಮಾಡ್ಕೊಂಡಿರೋ ಡಿಟಾಕ್ಸ್ ಟ್ಯೂಬ್ನಲ್ಲಿ ರೆಗ್ಯುಲರಾಗಿ ತೊಗೊತಾ ಇದ್ದೀನಿ. ಬೇರೆ ಯಾವುದೂ ಸ್ಪೆಷಲ್ ಅಂತ ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊತಾ ಇಲ್ಲ ಇವಾಗ. ಸೊ ಇದೇ ಕ್ಯೂಬ್ನ ನಾನು ರೆಗ್ಯುಲರ್ ಆಗಿ ಇವಾಗ ತೊಗೊತಾ ಇದ್ದೀನಿ, ಮಿಸ್ ಮಾಡ್ದೇನೆ. ಬನ್ನಿ ಏನಿವೆ ಈ ಕ್ಯೂಬ್ನ ತೊಗೊಳ್ಳೋಣ. ಸೊ ಕ್ಯೂಬ್ನ ರೆಡಿ ಮಾಡ್ಕೊಂಡಿದ್ರೆ ಒಂದು 2 ಸೆಕೆಂಡಲ್ಲಿ ಸೊ ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಆಗುತ್ತೆ. ಎಸ್ಪೆಷಲಿ ಇದನ್ನು ಕುಡಿತಾ ಇರೋದ್ರಿಂದ ನನ್ನ ಸ್ಕಿನ್ನಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ. ಸೊ ನಾನು ಇವಾಗ ಜಸ್ಟ್ ಮಾಯ್ಶ್ಚರೈಸರ್ ಹಾಕೊಂಡಿದ್ದೀನಿ. ನನ್ನ ಸ್ಕಿನ್ ಟೋನ್ ಕೂಡ ಅಂದರೆ ಏನು ಮಾರ್ಕ್ಸ್ ಇತ್ತು ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ಸ್ಕಿನ್ನ ಡಾರ್ಕ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಡೇ ಬೈ ಡೇ, ಅಂದರೆ ನಿಮಗೆ ಒಂದೇ ಸಲ ಆಗಲ್ಲ. ಅಟ್ಲೀಸ್ಟ್ ನೀವು ಒಂದು 15 ಡೇಸ್ ಟು 1 ಮಂತ್ ನೀವು ಕುಡಿತಾ ಇದ್ದೀರಾ ಅಂದರೆ ನಿಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ವಿಟಮಿನ್ ಸಿ ನಮ್ಮ ಸ್ಕಿನ್ ಹೆಲ್ತ್ನ ತುಂಬ ಹೆಲ್ದಿಯಾಗಿ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಇದನ್ನು ರೆಗ್ಯುಲರಾಗಿ ಕುಡಿತಾ ಇದ್ದೀನಿ. ನನ್ನ ಸ್ಕಿನ್ ಚೆನ್ನಾಗಿ ಆಗ್ತಾ ಇದೆ, ಹಾಗೆ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿವೆ ಬನ್ನಿ ನೀವು ಕೂಡ ಟ್ರೈ ಮಾಡಿ. ನಾನು ರೆಸಿಪಿನ ಆಲ್ರೆಡಿ ಡಿಟಾಕ್ಸ್ ಕ್ಯೂಬ್ ಅಂತ ಹಾಕಿದ್ದೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡಿ ನೀವು ಒಂದು 15 ಡೇಸ್ಗೆ ಇಲ್ಲ 1 ಮಂತ್ಗೆ ಒಂದೇ ಸಲನೇ ಈ ಕ್ಯೂಬ್ನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಸೊ ನೀವು ಕೋಲ್ಡ್ ವಾಟರ್ಗಾದ್ರೂ ಹಾಕೊಂಡು ಕುಡಿಬೋದು, ಇಲ್ಲ ಬಿಸಿ ನೀರಿಗಾದ್ರೂ ಹಾಕೊಂಡು ಕುಡಿಬೋದು. ಸೊ ನಾನು ಒಂದೊಂದು ಟೈಮ್ ಕೋಲ್ಡ್ ವಾಟರ್ಗೆ ಹಾಕೊಂಡು ಕುಡಿತೀನಿ. ಇವತ್ತು ಕೋಲ್ಡ್ ವಾಟರಲ್ಲೇ ಕುಡಿತಾ ಇದ್ದೀನಿ, ಇಲ್ಲಾಂದರೆ ಒಂದೊಂದು ಟೈಮ್ ಬಿಸಿ ನೀರಲ್ಲಿ ಕುಡಿತೀನಿ. ಕುಡಿಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋದ್ರ ಬದಲು ಕಾಫಿ ಟೀ ಕುಡಿಬೇಡಿ ಅಂತಾರಲ್ಲ ನಿಮ್ಮ ಅಭ್ಯಾಸ. ಸೊ ಅದೊಂದು ಸಲ ಅಡಿಕ್ಟ್ ಆಗ್ತದೆ, ಬಿಡೋದಕ್ಕೂ ಆಗಲ್ಲ. ಸೊ ಈ ಥರ ಬೆಳಗ್ಗೆನೇ ಇದೊಂದು ಡ್ರಿಂಕ್ ತೊಗೊಂಡು ಸ್ವಲ್ಪ ಹೊತ್ತು ಆದಮೇಲೆ ಒಂದು 1/2 ಅವರ್ 1 ಅವರ್ ಆದಮೇಲೆ ನೀವು ಕಾಫಿ ಟೀ ಏನಾದ್ರು ತೊಗೊತೀರ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಏಕೆಂದರೆ ಇದನ್ನು ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಎಲ್ಲ ಕ್ರೇವಿಂಗ್ನೆಸ್, ಅದು ಕಾಫಿ ಟೀ ತೊಗೋಬೇಕು ಅನ್ನೋ ಕ್ರೇವಿಂಗ್ನೆಸ್ ಇರಲ್ಲ, ಎಕ್ಸ್ಟ್ರಾ ಸ್ವೀಟ್ ಕ್ರೇವಿಂಗ್ನೆಸ್ ಇರಲ್ಲ. ನಾನಂತೂ ಸ್ವೀಟಲ್ಲಿ ಸಖತ್ತು ಸ್ವೀಟ್ ಕ್ರೇವಿಂಗ್, ನನಗೆ ತುಂಬ ಸ್ವೀಟ್ ತಿಂತಾ ಇದ್ದೆ. ಸೊ ಇವಾಗ ಆಲ್ಮೋಸ್ಟ್ 90% ನಾನು ಸ್ವೀಟ್ನ ಕಟ್ ಆಫ್ ಮಾಡಿದ್ದೀನಿ. ಸೊ
ಸ್ವೀಟ್ ಅಂತ ನಾನು ಮತ್ತೆ ಆ್ಯಡ್ ಆನ್ ಮಾಡ್ಕೊಂಡಿದ್ದೇನೆ ಒಬ್ಬಟ್ಟು ತಿನ್ನಲ್ಲ ಅವಾಗಲೇ. ಅಲ್ಲಿವರೆಗೂ ನಾನು ಯಾವಾಗಲೂ 15 ದಿನಕ್ಕೆ ಒಂದ್ಸಲನೋ ಇಲ್ಲ 10 ಡೇಸ್ಗೆ ಒಂದ್ಸಲ ಒಂದು ಕಾಫಿ ಕುಡಿತಾ ಇದ್ದೆ. ಅದು ಕುಡಿಬೇಕು ಅಂತ ಜಾಸ್ತಿ ಅನ್ನಿಸ್ದಾಗ ಮಾತ್ರ ಅದನ್ನು ಕೂಡ ಬಿಟ್ಬಿಟ್ಟಿದೆ. ಸೊ ಹಬ್ಬದಲ್ಲಿ ತಿಂದಿದ್ದು ಅಷ್ಟೇ. ಅದಾದಮೇಲೆ ಅಂದರೆ ನಾನು ಕಂಪ್ಲೀಟಾಗಿ ಕಟ್ಆನ್ ಮಾಡಿದ್ದೀನಲ್ಲ, 90% ಕಂಪ್ಲೀಟಾಗಿ ತೊಗೊತಾ ಇಲ್ಲ. ರೆಗ್ಯುಲರ್ಗೆ 2 ಟೈಮ್ ಕಾಫಿ ತೊಗೊತಾ ಇದ್ದೆ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಇದೊಂದು ಹೆಲ್ದಿ ಡ್ರಿಂಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತುಂಬ ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ನಾನು ತುಂಬ ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇರ್ತೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಆಲ್ಮೋಸ್ಟ್ ಈ 40 ಡೇಸಲ್ಲಿ ಎಷ್ಟೊಂದು ನಾನು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಸ್ಮೂತೀಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ರೆಸಿಪೀಸ್ ಆಗಿರ್ಬೋದು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ವಿಡಿಯೋನ ನೋಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ. ಸೊ ನಿಮಗೂ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎನಿವೇ ಬನ್ನಿ, ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಕೊನೆ ತನಕ ವಿಡಿಯೋ ನೋಡಿ, ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ನ ಕುಡ್ದಿದ್ದೆ. ಅದಾದಮೇಲೆ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಪಾಸ್ತಾ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಾಸ್ತಾ ಮಾಡಿದೆ. ಸೊ ಅದ್ರ ಜೊತೆಗೆ ಒಂದು ಆರೆಂಜ್ ಕೂಡ ತೊಗೊಂಡೆ. ಸೊ ಮಕ್ಕಳೆಲ್ಲ ಇವಾಗ ರಜಾ ಮನೇಲಿ ಇದ್ದಾರಲ್ವ, ಸೊ ಅವ್ರಿಗೆ ಇಷ್ಟವಾಗಿರೋ ಬ್ರೇಕ್ಫಾಸ್ಟ್ನೇ ಮಾಡಬೇಕು ಇವತ್ತು ಡೈಲಿ. ಸೊ ಇವಾಗ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ. ನಮ್ಮ ಮನೆ ಹತ್ರ ಯಾವಾಗ್ಲೂ ಮಶ್ರೂಮ್ಸ್ ಬರುತ್ತೆ. ಅಲ್ಲಿ 100 ರೂಪಾಯಿ 3 ಮಶ್ರೂಮ್ಸ್ ಇರುತ್ತೆ. ನಾವು ಅಂಗಡಿಯಲ್ಲೆಲ್ಲ ಮೇ ಬಿ 49-50 ರುಪೀಸ್ ಇರುತ್ತೆ. ಹಾಗಾಗಿ 3 ಬರುತ್ತಲ್ಲ, ಅವಾಗ ತೆಗೆದಿಟ್ಕೊಳ್ತೀನಿ. ಮತ್ತು ಫ್ರೆಶ್ ಆಗಿರುತ್ತೆ, ಸೆಲೆಕ್ಟ್ ಮಾಡ್ಕೊಬೋದು ನಾವೇನೆ. ಅವರು ಪ್ರತಿ ವೀಕ್ಲಿ 1 ಟೈಮ್ ಬರ್ತಾರೆ. ನಂದು ಸ್ವಲ್ಪ ಸೌಂಡ್ ಕೂಡ ಬರುತ್ತೆ, ಯಾಕೆಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಸೊ ಹಾಗಾಗಿ ಅದು ಸ್ವಲ್ಪ ಸೌಂಡ್ ಇರುತ್ತೆ. ಗ್ರೇವಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೇಲಿ ಈ ಗ್ರೇವಿ ಅಂತೂ ಸಖತ್ತಾಗಿರುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಕ್ಯೂಟಿನ ಮಶ್ರೂಮ್ ಥರ ಕಳಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿಷ್ಟಪ್ಪ ಮಶ್ರೂಮ್ನ ಸೆಲೆಕ್ಟ್ ಮಾಡಿದ್ದಾಳೆ ಅಂತ. ಆ್ಯಕ್ಚುಲಿ ನಾನು ಇಷ್ಟಿಷ್ಟಪ್ಪ ಮಶ್ರೂಮ್ ಎಲ್ಲ ತೊಗೊಳಲ್ಲ, ನನಗೆ ಪುಟ್ಟಕ್ಕಿರಬೇಕು ಮಶ್ರೂಮ್ಸು, ಅದು ಫ್ರೆಶ್ ಆಗಿರುತ್ತೆ. ಇವಳು ಸ್ವಲ್ಪ ನೋಡಿದ ತಕ್ಷಣ ದಪ್ಪ ಐತಮ್ಮ, ಚೆನ್ನಾಗಿರೋ ಮಶ್ರೂಮ್ ತಂದ್ಬಿಟ್ಟಿದ್ದೀನಿ ನಾನು ಅಂತ ದಪ್ಪ ಮಶ್ರೂಮ್ ತಂದಿದ್ದಾಳೆ. ಸೊ ನಮ್ಮ ಮನೆ ಎಲ್ಲರಿಗೂ ಗ್ರೇವಿ ಬೇಕಂದರೆ ಸೊ 2 ಮಶ್ರೂಮ್ ಹಾಕಬೇಕು. ನಾನು ಈ ಬಾಕ್ಸಿಗೆಲ್ಲ ತೊಗೊಂಡೋಗ್ತಾರಲ್ಲ, ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸೊ ಇದು ಫಸ್ಟ್ ಲೇಯರ್ನ ತೆಗಿಬೇಕು. ಇದು ಚಿಕ್ಕದಾಗಿ ಮಾಡಿದ್ರೆ ಸ್ವಲ್ಪ ಅದಕ್ಕಾಗುತ್ತೆ. ಸೊ ಈ ಥರ ನೀಟಾಗಿ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಡಿ, ಆರಾಮಾಗಿ ಬರುತ್ತೆ. ಫಸ್ಟ್ ಲೇಯರ್ ಹಾಕೋದಕ್ಕೆ ಹೋಗಬೇಡಿ. ಸೊ ಈಗ ಮಶ್ರೂಮ್ ಎಲ್ಲ ಸ್ವಲ್ಪ ದಪ್ಪ ಇದೆಯಲ್ಲ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಮಶ್ರೂಮ್ ಆದರೆ 2 ಭಾಗ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ಇದೆಯಲ್ಲ, ಹಾಗಾಗಿ ನಾನು 4 ಭಾಗ ಮಾಡ್ಕೊತಾ ಇದ್ದೀನಿ. ಸೊ ನಾನಿವತ್ತು ಬಟರ್ ಮಶ್ರೂಮ್ ಗ್ರೇವಿನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಪ್ಯಾನ ಬಿಸಿಗಿಟ್ಟು ಅದು ಜಾಸ್ತಿ ಬಿಸಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಯಿಲ್ ಬದಲಿಗೆ ನೀವು ತುಪ್ಪನಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ನಾನು ಏನು ತೋರಿಸ್ತಾ ಇದ್ದೀನಿ, ಇದನ್ನು ಬೇಸ್ ನೀವು ರೆಡಿ ಮಾಡಿಕೊಂಡ್ರೆ ಇದಕ್ಕೆ ನೀವು ಪನ್ನೀರ್ ಆದರೂ ಹಾಕ್ಕೋಬೋದು, ಇಲ್ಲ ಚಿಕನ್ ಆದರೂ ಹಾಕ್ಕೋಬೋದು, ಮತ್ತು ಆಲೂಗೆಡ್ಡೆ ಬೇಕಾದ್ರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ 2 ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ 4-5 ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಸೊ ನೀವು ಹಸಿರು ಮೆಣಸಿಕಾಯಿ ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ 1 ದಪ್ಪ ಟೊಮೊಟೊ, 1.5 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ನಿಮಗೆ ರಿಚ್ ಆಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶಾಜೀರ, ಹಾಗೆಯೇ ಸ್ವಲ್ಪ ಸೋಂಪು, ಹಾಗೆ ಚಕ್ಕೆ ಲವಂಗ, ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲ ಬೇಸು. ಸೊ ಇದನ್ನು ನೀವು ನಾನು ಆವಾಗಲೇ ಹೇಳ್ದಂಗೆ ಚಿಕನ್ಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟರ್ ಚಿಕನ್ನೆಲ್ಲ ಮಾಡಿದ್ರೆ
ಇದೇನು ತೋರಿಸಿದ್ದೀನಿ ಇದು ಇಷ್ಟೇ ಬೇಸ್ ಹಾಕ್ಕೊಂಡು ನೀವು ಮಾಡ್ಬೋದು. ನಾನಿವಾಗ ಏನು ಮಶ್ರೂಮ್ ಗ್ರೇವಿಗೆ ತೋರಿಸ್ತಾ ಇದ್ದೀನಿ ಅದೇ. ಸೊ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮನೇಲಿ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಶ್ರೂಮ್ ಗ್ರೇವಿ. ಇದನ್ನು ನೀವು ಚಪಾತಿ, ದೋಸೆ, ಇದಕ್ಕೆಲ್ಲ ಪರೋಟ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ರೊಟ್ಟಿಗೂ ತಿನ್ಬೋದು. ಬಟ್ ಸೂಪರ್ ಕಾಂಬಿನೇಷನ್ ಅಂದರೆ ಇದು ಚಪಾತಿಗೆ ಮತ್ತು ರೋಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ಇವಾಗ ಇದನ್ನು ಆರೋದಕ್ಕೆ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಆರಿದ ಮೇಲೆ ರುಬ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಇನ್ನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಮತ್ತೆ ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಅದು ನಾನು ಆವಾಗಲೇ ಅದ್ರ ಮಸಾಲಾನ ತಯಾರು ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದು. ಇವಾಗ ಬಂದ್ಬಿಟ್ಟು ನಾನು ಮೇಯ್ನ್ ಡಿಶ್ನ ಮಾಡ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ. ಸೊ ತುಪ್ಪ, ಬೆಣ್ಣೆ ನೀವು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಕಮ್ಮಿ ಬೇಕಾದ್ರೂ ಹಾಕ್ಕೋಬೋದು. ಸೊ ಇದು ಬಟರ್ ಗ್ರೇವಿ ಆಗಿರೋದ್ರಿಂದ ಆ ಬಟರ್ ಫ್ಲೇವರ್ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಕರಿದ್ಮೇಲೆ ಇಲ್ಲಿ ನಾನು ಒಂದು ಇದು ಸ್ಟಾರ್ ಹೂವು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಥಿ ಇವಾಗಲೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡಿರೋ ಅಂಥ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊ ಇದು ಏನು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಯಾವುದೇ ಗ್ರೇವಿ ಮಾಡಲಿ, ಏನೇ ಡಿಶ್ ಮಾಡಲಿ, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಅಡುಗೆ ಏನು ಮಾಡ್ತೀರಾ ಅದು ಬರುತ್ತೆ. ಸೊ ಇಲ್ಲಿ ಮಶ್ರೂಮ್ ಚೆನ್ನಾಗಿ ಇದೆಲ್ಲ ಅಂದರೆ ಈ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಶ್ರೂಮ್ನ ಹಾಕೊತಾ ಇದ್ದೀನಿ. ಸೊ ಮಶ್ರೂಮ್ನ ಈ ಆಯಿಲಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಾನಿವಾಗ ಇಷ್ಟು ಮಶ್ರೂಮ್ ಆಗಿದೆ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ. ಹಾಗೆಯೇ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಅಂದರೆ ಮಶ್ರೂಮ್ದು ಅದರ ಆ ಸ್ಮೆಲ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಹಾಗಾಗಿ ಇವಾಗಲೇ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾನು ಏನು ಆನಿಯನ್ ಇತ್ತಲ್ಲ ಆನಿಯನ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೀರು ಬಿಟ್ಟು ಸ್ವಲ್ಪ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ನೀರು ಬಿಟ್ಕೊಳ್ಳುತ್ತೆ, ಅಂದರೆ ಆ ಸ್ಮೆಲ್ ಹೋಗ್ತಾ ಹೋಗ್ತಾ ಫುಲ್ಲು ನೀರು ಕಮ್ಮಿ ಕೂಡ ಆಗುತ್ತೆ. ಇದು ಮಶ್ರೂಮ್ ಬಂದ್ಬಿಟ್ಟು ನಿಮಗೆ ಫ್ರೆಶ್ ಮಶ್ರೂಮ್ ಆದರೆ ನಿಮ್ಗೆ ಅಷ್ಟೊಂದು ಸ್ಮೆಲ್ಲಲ್ಲ, ಚೆನ್ನಾಗಿರುತ್ತೆ. ನಾನು ಕ್ಯೂಟಿಕಲ್ಲಿ ತರಿಸಿದ್ರೆ ಮಶ್ರೂಮ್ ಸ್ವಲ್ಪ ಇದಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಷ್ಟರಲ್ಲಿ ಮಸಾಲ ಕೂಡ ಎಲ್ಲ ಫುಲ್ಲು ಆರಿತ್ತು. ಸೊ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬಿಸಿ ಮಸಾಲಾನ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಿಡಿ, ಅದರ ಟೇಸ್ಟು ಕೂಡ ಹೋಗುತ್ತೆ. ಮತ್ತು ಬಿಸಿ ಮಸಾಲಾನ ಗ್ರೈಂಡ್ ಮಾಡೋದ್ರಿಂದ ಸೊ ನಿಮ್ಮ ಮಿಕ್ಸಿ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಆ ಮಸಾಲಾನ ಚೆನ್ನಾಗಿ ಆರಿದ ಮೇಲೇ ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ. ತರೆ ಏನು ಬೇಡ, ಚೆನ್ನಾಗಿ ನುಣ್ಣಗಾಗೋ ತನಕ ಮಸಾಲಾನ ರುಬ್ಕೊಳ್ಳೋಣ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮಶ್ರೂಮ್ ಎಲ್ಲ ನೀಟಾಗಿ ಫ್ರೈ ಆಗಿತ್ತು. ನೀವು ನೋಡ್ಬೋದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿರೋ ಟೈಮಲ್ಲೇ ಸೊ ಈ ಮಸಾಲಾನ ಹಾಕಬೇಕು. ಅಲ್ಲಿ ತನಕ ಹಾಕೋದಕ್ಕೆ ಹೋಗಬೇಡಿ. ಸೊ ಮಸಾಲ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನಾನು ಎಷ್ಟು ಹಾಕಿದೆ ಮಶ್ರೂಮು. ಸೊ ಇವಾಗ ಎಷ್ಟಾಗಿದೆ ನೋಡಿ, ಇವಾಗೆಲ್ಲ ನೀರು ಬಿಟ್ಟು ಅದು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗಲೇ ನೀವು ಗ್ರೇವಿಗೆ ಎಷ್ಟು ವಾಟರ್ ಬೇಕೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಿಮಗೆ ಅಂದರೆ ಫುಲ್ಲು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾ ಇಲ್ಲ ಫುಲ್ ಗಟ್ಟಿ ಬೇಕಾ ಆ ಥರದ ನೋಡಿ ನೀವು ಮಾಡ್ಕೋಬೋದು. ರೈಸ್ ಏನಾದ್ರು ತಿನ್ನೋದಾದರೆ ಸ್ವಲ್ಪ ಗ್ರೇವಿನ ತೆಳ್ಳಗೆ ಮಾಡ್ಕೊಬೋದು, ಇಲ್ಲ ಬರೀ ಚಪಾತಿಗೆ ಅಂದರೆ ಗ್ರೇವಿನ ಫುಲ್ಲು ತಿಕ್ಕಾಗಿ ಕೂಡ ಮಾಡ್ಕೊಬೋದು. ಸೊ ಬೇಗ ಆಗಿಬಿಡುತ್ತೆ ಇದು ಗ್ರೇವಿ. ಸೊ ನಾನು ಇವಾಗ ನಿಮಗೆ ಫುಲ್ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ. ಸೊ ಗ್ರೇವಿ ಬಂದುಬಿಟ್ಟು ನೀವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ ಅಂದರೆ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರಾಗೆ ಅಂದ್ಬಿಟ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಅಷ್ಟು ಖಾರ ಇರಲಿಲ್ಲ, ಹಾಗಾಗಿ ಎಕ್ಸ್ಟ್ರಾ ಖಾರದ ಪುಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಟೇಬಲ್ ಸ್ಪೂನು ಸೊ ನಾನು ಇಲ್ಲಿ ಇದನ್ನು ಯೂಸ್ ಧನಿಯಾ ಪುಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇದು ಮನೆಯಲ್ಲೇ ಮಾಡಿದಂಥ ಧನಿಯಾ ಪುಡಿ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಆಫ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಇವಾಗಲೇ ಆಫ್ ಮಾಡಿದ್ರೆ ತಿಕ್ಕಾಗಿ ಬರುತ್ತೆ ಗ್ರೇವಿ. ಆರಿದ ಮೇಲೂ ಕೂಡ ತಿಕ್ಕಾಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಕ್ಕಾಗೇ ಬೇಕು ಅಂದರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊ ಗ್ರೇವಿ ರೆಡಿ ಆಗುತ್ತೆ. ನಿಮಗೆ ಇನ್ನೂ ಎಕ್ಸ್ಟ್ರಾ ರಿಚ್ಚಾಗಿ ಟೇಸ್ಟ್ ಬೇಕು ಅಂದರೆ ಅದರ ಮೇಲೆ ಮತ್ತೆ ಕಟ್ ಮಾಡಿರೋ ಅಂಥ ಬೆಣ್ಣೆ ಕ್ಯೂಬ್ನ ಹಾಕ್ಕೊಳ್ಳೋಣ. ಸೊ ಇವಾಗ ರೆಡಿ ಆಯಿತು ಮಶ್ರೂಮ್ ಗ್ರೇವಿ. ಸೊ ಸೂಪರ್ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, 100% ನಿಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ರಿಚ್ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಯಾವ ರೀತಿ ಮೆಥಡಲ್ಲಿ ತೋರಿಸಿದ್ದೀನಿ ಅದೇ ರೀತಿ ನೀವು ಟ್ರೈ ಮಾಡಿ ನೋಡಿ.
ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಇವಾಗಂತೂ ನಮ್ಮನೆ ನಾನ್ ವೆಜ್ ಅಂತೂ ತಿಂತಾ ಇಲ್ಲ. ಸೊ ನಾವು ನಾನ್ ವೆಜ್ ಎಲ್ಲ ರಿಪ್ಲೇಸ್ ಮಾಡೋದಕ್ಕೆ ಈ ಥರ ಮಾಡ್ಕೊತೀವಿ. ಅಂದರೆ ನಾವು ರೆಗ್ಯುಲರಾಗಿ ನಾನ್ ವೆಜ್ ತಿಂತಾ ಇದ್ದವರು, ಅದು ಅಭ್ಯಾಸ ಬಿಟ್ಟಿರೋಕ್ಕಾಗಲ್ಲ. ಹಾಗಾಗಿ ಸೊ ಅದನ್ನೆಲ್ಲ ಮರಿಬೇಕು ಅಂದಾಗ ಈ ಥರ ಬೇರೆ ಬೇರೆ ಡಿಶಸ್ನ ನಾವು ಅದೇ ಮಸಾಲಾನ ಹಾಕಿ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ವೃದ್ಧಿ ಬಂದು ತಿಂದಿರಲಿಲ್ಲ ಪಾಸ್ತಾನ. ಬೆಳಗ್ಗೆ ಅವ್ರ ಅತ್ತೆ ಜೊತೆ ಎಲ್ಲ ಹೊರಗಡೆ ಹೋಗಿದ್ರು, ಹಾಗಾಗಿ ಇವಾಗ ಬಂದು ಪಾಸ್ತಾನ ತಿಂತಿದ್ದಾರೆ. ವೃದ್ಧಿಗೆಲ್ಲ ತುಂಬ ಇಷ್ಟ ಪಾಸ್ತಾ, ಹಾಗಾಗಿ ರೆಡಿ ಮಾಡಿ ಅವ್ರಿಗೆ ಇಟ್ಟಿದ್ದೆ. ಇನ್ನು ನಾನು ಚಪಾತಿ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಮಧ್ಯಾಹ್ನಕ್ಕೆ ಇವತ್ತು ಚಪಾತಿನೇ ಮಾಡ್ಕೊಂಡಿದ್ದೆ. ಸೊ ಚಪಾತಿನೂ ಕೂಡ ನಮ್ಮ ಮನೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅನಿ ಬಾಕ್ಸಿಗೂ ಕೂಡ ಚಪಾತಿನ ತೊಗೊಂಡೋಗ್ತಾರೆ. ಇವಾಗ ಅನಿಗೆ ಹೆಲ್ತ್ ಟೆಸ್ಟ್ ಮಾಡಿಸ್ಕೊಬಂದಾಗಿಂದ ರೈಸ್ ಎಲ್ಲ ಕಮ್ಮಿ ಕೊಡು ನನಗೆ, ಸೊ ಮುದ್ದೆ ಮತ್ತು ಚಪಾತಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ತಿಂತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಟೈಮೆಲ್ಲ ಇವಾಗ ಅವ್ರಿಗೆ ಚಪಾತಿನೇ ಮಾಡಿಕೊಡ್ತಾ ಇದ್ದೀನಿ. ಶುಗರ್ ಲೆವೆಲ್ ಏನೋ ಒಂಚೂರು ಜಾಸ್ತಿ ಇದೆ ಅಂತ, ಒಂದು 2-3 ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು. ಹಾಗಾಗಿ ಅವರು ಇದೇ ಥರ ಇರಲಿ ಇನ್ಮೇಲೆ ಊಟ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಹೇಗಿದ್ರು ನನಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಮುದ್ದೆ ಈ ಥರನೇ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಒಂದು ಚಪಾತಿ ಹಾಗೆ ಮಶ್ರೂಮ್ ಗ್ರೇವಿನ ತೊಗೊಂಡು ನನ್ನ ಮಧ್ಯಾಹ್ನದ ಲಂಚನ್ನ ಮುಗಿಸ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಈವ್ನಿಂಗ್ ಆಗ್ತಾಯಿದೆ. ಊಟ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಸೊ ಎಲ್ಲ ವಾಶ್ ಮಾಡಿ ಕ್ಯೂಟಿಗೆ ಒಣಗಕ್ಕೆ ಕೊಟ್ಟಿದ್ದೀನಿ. ಸೊ ಇನ್ನೂ ಸ್ವಲ್ಪ ಇಲ್ಲೇ ಇದೆ, ಎಲ್ಲ ಎತ್ತಿ ಒಣಗಾಕ್ತಾ ಇದ್ದಾರೆ. ನಾನಿವಾಗ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ಇನ್ನು ನನ್ನ ಬರ್ತಡೇ ಕೂಡ ಹತ್ತಿರ ಬರ್ತಾಯಿದೆ. ಹಾಗಾಗಿ ಬರ್ತಡೇ ಬೇಕಾಗಿರೋದು ಸ್ವಲ್ಪ ಡ್ರೆಸ್ಸನ್ನ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸೊ ನನ್ನ ಫ್ರೆಂಡ್ಗೆ ಕರೆದಿದ್ದೀನಿ. ಸೊ ಅವರು ನಾನು ಇವಾಗ ಹೊರಗಡೆ ಹೋಗೋಕ್ಕೆ ಅಂತ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ಸೊ ಇವಾಗ 5:30 ಆಗ್ತಾಯಿದೆ ಟೈಮು. ಸೊ ಬನ್ನಿ, ಎನಿವೆ ಎಲ್ಲಿ ಹೋಗ್ತೀನಿ ಏನೋ ಅನ್ನೋದು ಐಡಿಯಾ ಇಲ್ಲ. ಸೊ ಅವರು ತುಂಬ ಶಾಪಿಂಗ್ ಮಾಡ್ತಾ ಇರ್ತಾರೆ, ಮೀನ್ಸ್ ಅವ್ರಿಗೆ ಶಾಪಿಂಗ್ ಮಾಡೋ ಸ್ಪಾಟ್ಸಸ್ಗಳೆಲ್ಲ ಅಂಗಡಿಗಳೆಲ್ಲ ನೀಟಾಗಿ ಗೊತ್ತಿರುತ್ತೆ, ಅಂದರೆ ಇಲ್ಲೆಲ್ಲ ಚೆನ್ನಾಗಿರೋ ಸಿಗುತ್ತೆ ಅಂತ. ಬಟ್ ನಾನು ಕೆಲವೊಂದೊಂದು ಪರ್ಟಿಕ್ಯುಲರ್ ಅಂಗಡಿಗೆ ಹೋಗಿ ಅಭ್ಯಾಸ ಆಗಿ ಲೋಕಲಲ್ಲಿ ಅಷ್ಟು ಜಾಸ್ತಿ ಶಾಪಿಂಗೇ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅಂದ್ಬಿಟ್ಟು ಸೊ ರೆಡಿ ಆಗಿದ್ದೀನಿ. ಇನ್ನು ನನ್ನ ತಲೆ ಕೂದಲೆಲ್ಲ ಫುಲ್ಲು ಬೆಟ್ಟಿದೆ. ಸೊ ಇವಾಗಲೇ ಜಸ್ಟ್ ಸ್ನಾನ ಮಾಡ್ಕೊಂಡು ಇವಾಗ ಕೂದಲು ಹಾರಿಸ್ಕೊಳ್ಳೋಕ್ಕೂ ಕೂಡ ಟೈಮ್ ಇಲ್ಲ. ಸೊ ಹಾಗಾಗಿ ಹಾಗೆ ಹೊರಡ್ತಾ ಇದ್ದೀನಿ. ಎನಿವೆ ಬನ್ನಿ, ಎಲ್ಲಿಗೆ ಹೋಗ್ತೀನಿ, ಏನು ತೊಗೊತೀನಿ ಅನ್ನೋದನ್ನ ಕೂಡ ನಿಮಗೂ ತೋರಿಸ್ತೀನಿ, ಯಾವ ಅಂಗಡಿಗೆ ಹೋಗ್ತೀನಿ ಅಂತ. ನನಗೂ ಕೂಡ ಐಡಿಯಾ ಇಲ್ಲ. ಸೊ ಯಾವ ಅಂಗಡಿಗೆ ಹೋಗ್ತೀನಿ ಅಂತ ಅವರು ಕರ್ಕೊಂಡು ಹೋಗ್ತೀನಿ, ಒಳ್ಳೊಳ್ಳೆ ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ಮೇ ಬಿ ಚಿಕ್ಕಪೇಟೆಗೆ ಹೋಗ್ಬೋದು. ಚಿಕ್ಕಪೇಟೆಗೆ ನಾನು ಜಾಸ್ತಿ ಶಾಪಿಂಗ್ ಹೋಗೋಲ್ಲ, ನಂಗೆ ಯಾಕೆಂದರೆ ಯಾವ ರೋಡಲ್ಲಿ ಹೋಗಿ ಯಾವ ರೋಡಲ್ಲಿ ಬರೋದು ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೋಗೋದೇ ಇಲ್ಲ ಅಲ್ಲಿ. ಅವ್ರಿಗೆ ಗೊತ್ತಿದೆ, ಹಾಗಾಗಿ ಅವ್ರ ಜೊತೆ ನಾನು ಇವಾಗ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ನಾನು ಮನೆಯಿಂದ ಹೊರಟು ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ನಾನು ಹೋಗಿದ್ದೆ ಚಿಕ್ಕಪೇಟೆಗೆ. ಸೊ ನಾನು ಬರ್ತಡೇಗೆ ಡ್ರೆಸ್ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋದೆ. ಅದಾದಮೇಲೆ ಅದೇ ಟೈಮಿಗೆ ನಮ್ಮ ಅಮ್ಮ ಕೂಡ ಕಾಲ್ ಮಾಡಿ ಅಮೌಂಟ್ ಹಾಕಿದ್ದೀನಿ. ಸೊ ನಿನ್ನ ಸೀರೆ ತೊಗೋಬೇಕಲ್ವ, ಅದನ್ನು ತೊಗೋ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತೊಗೋ ಅಂತ ಹೇಳಿದರು. ಸೊ ನಾನು ಇಲ್ಲಮ್ಮ ನೀನೇ ಬಂದು ಕೊಡಿಸು ಅಂತ ಹೇಳಿದೆ. ಆದರೆ ನಮ್ಮಮ್ಮ ಇಲ್ಲ ನೀನೇ ತೊಗೋ, ನಿಂಗೆ ಯಾವ ಥರದ್ದು ಇಷ್ಟ ಆಗುತ್ತೆ ಆ ಥರದ್ದು ತೊಗೋ ಅಂತ. ಸೊ ಇವಾಗ ನಮ್ಮ ಮನೆ ದೇವ್ರ ಜಾತ್ರೆ ಆಗ್ತಾ ಇರೋದ್ರಿಂದ ಇದಕ್ಕೆ ತಾಯಿ ಮನೆ ಕಡೆಯಿಂದನೇ ಸೀರೆ, ಕಾಲುಂಗ್ರ ಇದನ್ನೆಲ್ಲ ಕೊಡಿಸ್ಬೇಕು ದೇವ್ರಿಗೆ. ದೇವ್ರಾಗ ಟೈಮಲ್ಲಿ ಹೆಣ್ಮಕ್ಳಿಗೆ ತಾಯಿ ಮನೆ ಕಡೆಯಿಂದನೇ ಇದೆಲ್ಲ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸರಿ ಸ್ಕ್ಯಾನ್ ಮಾಡಿಬಿಟ್ಟು ಡ್ರೆಸ್ ಬದಲಿಗೆ ಸೀರೆನ ತೊಗೊಳ್ಳೋಣ ಅಂದ್ಬಿಟ್ಟು ಶ್ರೀನಿಧಿ ಸಿಲ್ಕಿಗೆ ಹೋದ್ವು ಚಿಕ್ಕಪೇಟೆಯಲ್ಲಿ. ಸೊ ಅಲ್ಲಿ ನಾನು ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದೆ, ಅಂದರೆ ಮೀನ್ಸ್ ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೆ. ಅದು ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಎಲ್ಲ ಸ್ಯಾರಿನೂ ಪಾಪ ಎಷ್ಟು ಪೇಷನ್ಸಿಂದ ತೋರಿಸಿದ್ರು ಅಂದರೆ, ನಾನು ಒಂದು ಸೀರೆ ತೊಗೊಳಕ್ಕೆ ಎಷ್ಟು ಸೀರೆ ತೆಗ್ಸಿದೆ ಅಂದರೆ ಎಲ್ಲ ನನ್ನ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ಸೈಡಿಗಿಟ್ಟು ಸೊ ಎಲ್ಲನೂ ಟ್ರಯಲ್ ಮಾಡಿದೆ. ಸೊ ನನ್ನ ಮೇಲೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅಂತ. ಬಟ್ ಇದು ನಂಗೆ ಇದು ಇಷ್ಟ ಆಯಿತು. ಫಸ್ಟ್ ಉಟ್ಕೊಂಡಲ್ಲ ಪಿಂಕ್, ಅದು ಕೂಡ ಇಷ್ಟ ಆಗಿತ್ತು. ಮತ್ತು ಇದು ನನ್ನ ಹತ್ರ ಇಲ್ಲ, ಈ ಕಲರು ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಇದ್ರ ಕಲರು ಮತ್ತು ಬಾರ್ಡರ್ ಎಲ್ಲ ಇಷ್ಟ ಆಯಿತು. ಅದೇನೋ ಅಲ್ಲಿ ಬ್ಲೌಸ್ ಬಂದ್ಬಿಟ್ಟು ನನಗೆ ಅಂದರೆ ಸ್ಲೀವ್ಸ್ ಪಾರ್ಟು ಬಾರ್ಡರ್ ಓಕೆ, ಬಟ್ ಮೇಲೆ ಆ ಬ್ರೊಕೆಟ್ ಇದ್ದಿದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ, ತುಂಬ ಹೆವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಸ್ಯಾರಿ ಇಷ್ಟ ಆಯಿತು, ಅದು ಹೆವಿ ಅನ್ನಿಸ್ತಾ ಇದೆ, ಇದು ಬೇಡ, ಬೇರೆ ಯಾರಾದ್ರೂ ಪ್ಲೈನ್ ಪ್ಯಾಟರ್ನಲ್ಲಿ ತೋರಿಸಿ ಅಂತ ಹೇಳಿದೆ. ಅವರು ಆಮೇಲೆ ನೆಕ್ಸ್ಟ್ ಇನ್ನೊಂದಷ್ಟು ಸೀರೆ ತಂದರು. ಇದು ಅಷ್ಟೇ, ಇದು ಡಿಸೈನರ್ ಸ್ಯಾರಿ, ಇದು ನಂಗೆ ತುಂಬ ಇಷ್ಟ ಆಯಿತು. ಆದರೆ ಇದರಲ್ಲೂ ಅಷ್ಟೇ ಬ್ಲೌಸ್ ಬಂದ್ಬಿಟ್ಟು ತುಂಬ ಲೈಟ್ ಪಿಂಕು, ಸೊ ತುಂಬ ಲೈಟ್ ಪಿಂಕು. ಸೊ ಅಷ್ಟು ನನಗೆ ಕಾಂಬಿನೇಷನ್ನು ಇಷ್ಟ ಆಗಲಿಲ್ಲ. ಬಟ್ ಸ್ಯಾರಿ ಎಲ್ಲೋ ಇಷ್ಟ ಆಯಿತು. ಬಟ್ ಆಮೇಲೆ ಲೇಟರನ್ನು ನಾನು ಹಾಕೊಂಡ್ಮೇಲೆ ನನಗೆ ಅಷ್ಟೊಂದು ಇದು ಓಕೆ ಅನ್ನಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ಇದು ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ನಾನು
ಅಲ್ಲಿ ಅಂಗಡಿಯವ್ರಿಗೆ ರೆಸ್ಟಾರೆಂಟ್ ಬೇಕು ಸಾರಿ, ನಾನು ರೆಸ್ಟಾರೆಂಟೇ ತೊಗೋಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಹೋಗಿದ್ದೆ ಇದೇ ಥರ ತೊಗೊಳ್ಳೋಣ ಅಂತ. ಅಲ್ಲಿ ನೋಡಿದ್ರೆ ಅಂಗಡೀಲಿ ರೆಸ್ಟಾರೆಂಟ್ಜಿಗೆ ಏನು ಮೇಡಮ್ ಎಲ್ಲರೂ ರೆಸ್ಟಾರೆಂಟ್ ಅದೇನು ಟ್ರೆಂಡು ಅಂತ ಎಲ್ಲ ಹಾಕ್ಕೊತಾ ಇದ್ದೀರಾ, ಬೇಡ ಈ ಥರದ್ದು ಹೊಸದಾಗಿ ಬಂದಿದೆ ಇದು ಪ್ಯಾಟ್ರನ್ ಎಲ್ಲ ಟ್ರೈ ಮಾಡಿ ಅಂದ್ಬಿಟ್ಟು ಇದೆಲ್ಲ ಸೀರೆಗಳನ್ನ ತೋರಿಸಿದ್ರು. ನನಗಂತೂ ಎಷ್ಟು ಪೇಷನ್ಸಿಂದ ತೋರಿಸಿದ್ರು, ಒಂದೊಂದು ಸ್ಯಾರಿನೂ ಎಷ್ಟು ಸ್ಯಾರಿನ ತೆಗ್ಸಿದೆ ಅಂದರೆ ನಾನು. ಸೊ ಅದಾದಮೇಲೆ ಇದು ಇಷ್ಟ ಆಯಿತು ನನಗೆ, ಇದು ಹೊಸ ಪ್ಯಾಟ್ರನ್ ಬಂದಿದೆ ನೋಡಿ ಅಂದ್ಬಿಟ್ಟು ತೆಗೆದು ತೋರಿಸಿದ್ರು. ಸೊ ಈ ಸ್ಯಾರಿನ ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೆ, ಹಾಕೊಂಡ್ಮೇಲೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತು ಇದು ನನ್ನ ಮೇಲೆ. ಮತ್ತು ಇದು ನಾನು ಹೇಳಿದ ಥರನೇ ಸೊ ಚೆನ್ನಾಗಿ ಇದು ಪ್ಲೈನಲ್ಲಿತ್ತು ಬ್ಲೌಸು, ಅಂದರೆ ಸ್ಲೀವ್ ಪಾರ್ಟ್ ಮಾತ್ರ ಸ್ವಲ್ಪ ರಿಚ್ ಆಗಿತ್ತು, ಅದು ಬಿಟ್ಟರೆ ಪ್ಲೈನ್ ಆಗಿತ್ತು. ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದು ಸೆಲೆಕ್ಟ್ ಮಾಡಿಕೊಂಡೆ. ನನಗೂ ಕೂಡ ಇಷ್ಟ ಆಯಿತು, ನನ್ನ ಫ್ರೆಂಡ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ನನ್ನ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮಕ್ಳಿಗೆ ತೊಗೊಳ್ಳೋಣ ಅಂತ ಹೋದೆ. ಮಕ್ಳಿಗೆ ತೊಗೊಳ್ಳೋ ಐಡಿಯಾನೇ ಇರಲಿಲ್ಲ, ಅಲ್ಲೊಂದು ಗೊಂಬೆಗೆ ಹಾಕಿದ್ರು, ಅದು ನೋಡಿಬಿಟ್ಟು ಸರಿ ಅಂದ್ಬಿಟ್ಟು ತೊಗೊಂಡೆ. ಯಾಕೆಂದರೆ ಅನಿ ಕರ್ಕೊಂಡು ಹೋಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದು ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ 10 o'clock ಆಗಿದೆ. ಸೊ ಹಾಗೆ ಏನೇನು ಶಾಪಿಂಗ್ ಮಾಡ್ಕೊಬಂದೆ ಅಂತ ತೋರಿಸ್ತೀನಿ. ಹಾಗೇನೆ ಕ್ಯೂಟಿಗೆ ಒಂದು ಸರ್ಪ್ರೈಸ್. ಸೊ ನಾನು ಐಡಿಯಾ ಕೂಡ ಇರಲಿಲ್ಲ ಅವ್ರಿಗೆಲ್ಲ ತೊಗೊಬರ್ಬೇಕು ಅಂತ. ಇನ್ನು ಸರಿಯಲ್ಲಿ ಹೋಗಿದ್ದೀನಲ್ವಾ, ಅವ್ರಿಗೂ ಹೇಗಿದ್ರು ಬಟ್ಟೆ ತೊಗೋಬೇಕಾಗಿತ್ತು. ನಾನು ಬರ್ತಡೆಗೆ ಅಂತ ತೊಗೊಳಕ್ಕೆ ಹೋದೆ. ಅದಾದಮೇಲೆ ಹೇಗಿದ್ರು ನಮ್ಮಮ್ಮ ಕೂಡ ದುಡ್ಡು ಹಾಕಿದ್ರು. ಹಬ್ಬ ಅಂದರೆ ನಮ್ಮದು ದೇವ್ರದ್ದು ಜಾತ್ರೆ ಬರ್ತಾ ಇದೆಯಲ್ಲ, ಜಾತ್ರೆಗೆ ಬಂದ್ಬಿಟ್ಟು ತಾಯಿ ಮನೆ ಕಡೆಯಿಂದನೇ ಬಟ್ಟೆ ಕೊಡಿಸ್ಬೇಕು ನನಗೆ ಅನಿಗೆ ಎಲ್ಲ. ಹಾಗಾಗಿ ಅಮ್ಮ ದುಡ್ಡು ಹಾಕಿದ್ರು, ನಿಂಗೆ ಯಾವ ಥರ ಸೀರೆ ಇಷ್ಟ ಆಗುತ್ತೋ ಆ ಥರ ಸೀರೆ ತಗೋ ಅಂತ. ಸರಿ ಅಂದ್ಬಿಟ್ಟು ನನ್ನ ಬರ್ತಡೇ ಡ್ರೆಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಸ್ಯಾರಿನ ತೊಗೊಂಡೆ. ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಕಲರ್ ನನಗೆ ತುಂಬ ಚೆನ್ನಾಗಿರೋದು ಸಿಕ್ತು. ಶ್ರೀನಿಧಿ ಸಿಲ್ಕಲ್ಲಿ ತೊಗೊಂಡು ಸೊ ಶ್ರೀನಿಧಿ ಸಿಲ್ಕಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದ್ವು ಕಲೆಕ್ಷನ್ ಅನ್ಸಲ್ಲ ಅಲ್ಲಿ. ಮತ್ತೆ ಅಲ್ಲಿ ಚೆನ್ನಾಗಿ ತೋರಿಸಿದ್ರು ಕೂಡ, ಪೇಷನ್ಸಲ್ಲಿ ತೋರಿಸಿದ್ರು. ಸೊ ನಾನು ಇದೊಂದು ಸೀರೆ ತೊಗೊಳಕ್ಕೆ ಒಂದು 10-12 ಸೀರೆನ ಎತ್ತಿ ತೆಗ್ಸಿ ಅದನ್ನೆಲ್ಲ ಟ್ರಯಲ್ ಮಾಡಿ ಸೊ ಇದೊಂದು ಸೀರೆನ ಸೆಲೆಕ್ಟ್ ಮಾಡಿದೆ. ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಇದು ಆನಿಯನ್ ಪಿಂಕಿಗೆ ಡಾರ್ಕ್ ಮರೂನ್ ಕಲರ್, ಡಾರ್ಕ್ ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನೊಂದು ತೊಗೊಂಡೆ ನಾನು. ನೀವು ಹಾಕ್ಕೊಂಡು ನಾನು ಅದ್ರ ವಿಡಿಯೋನ ತೆಗ್ದಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಸೊ ಇದು ನಮ್ಮ ವೃದ್ಧಿಗೆ, ನನಗೆ ಇದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರು ತೊಗೊಳೋ ಪ್ಲ್ಯಾನಲ್ಲಿ ಹೋಗಿರಲಿಲ್ಲ, ಅಲ್ಲಿ ಗೊಂಬೆಗೆ ಹಾಕಿದ್ದು ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಹೇಗಿದ್ರು ಟ್ರೆಡಿಷ್ನಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು ಸರಿ ಅಂದ್ಬಿಟ್ಟು ಸೊ ಲಂಗ ಬ್ಲೌಸು. ಸೊ ಇದಕ್ಕೆ ಲಂಗ ಬ್ಲೌಸನ್ನೇ ಏನಾದರೂ ಟ್ರೆಡಿಷ್ನಲ್ ತೊಗೋಬೇಕು ಅಂದ್ಕೊಂಡಿದ್ದೆ. ಇನ್ನು ಈ ಲಂಗ ಬ್ಲೌಸೇ ಸಿಕ್ತು, ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಪಿಂಕ್ ಕಲರಲ್ಲಿ ಏನಾದರೂ ಮಕ್ಳಿಗೆ ಸಿಕ್ಬಿಡುತ್ತೆ ಈ ಥರ ಅಂದರೆ ಕ್ಯೂಟಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರದ್ದನ್ನು ಆಚೆ ಕಡೆ ಹಾಕಿದ್ರು, ಅದನ್ನು ನೋಡ್ಬಿಟ್ಟು ಹೋಗ್ಬಿಟ್ಟು ನನ್ನ ಫ್ರೆಂಡು ಚೆನ್ನಾಗಿದೆ ತೊಗೊಳ್ಳೋ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ತೊಗೊಂಡೆ, ಇದು ವೃದ್ಧಿಗೆ ತೊಗೊಂಡೆ. ಇದು ಆ್ಯಕ್ಚುಲಿ ಏನಂದರೆ ಮಕ್ಳು ಬಟ್ಟೆನೂ ತುಂಬ ಕಾಸ್ಟ್ಲಿ. ಸೊ ಬಟ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನನಗೆ ಇಷ್ಟ ಆಯ್ತದು. ಸರಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನಮ್ಮ ಕ್ಯೂಟಿಗಿದು ಹೇಗಿದೆ ಕ್ಯೂಟಿ? ಪಿಂಕ್ ಕಲರ್ ಇದೆ, ಇದು ಆನಿಯನ್ ಪಿಂಕ್ ಕಲರ್. ಹೇಗಿದೆ? ಹಾಂ ಚೆನ್ನಾಗಿದೆಯಾ? ಆಗಲ್ಲ ಆಗುತ್ತೆ, ಲೂಸ್ ಆಗುತ್ತಾ? ಟೈಟ್ ಅದಕ್ಕೆ ದೊಡ್ಡ ತೊಗೊಂಡಿರೋದು. ನೀನೇನು ಇಷ್ಟುದ್ದಾನೆ ಇರ್ತೀಯ, ಏನು ಬೆಳೆ ಅಲ್ವಾ? ಬಟ್ಟೆನೂ ಅಷ್ಟೇ, ಒಳಗಡೆ ಎಲ್ಲ ಫುಲ್ಲು ಸಾಫ್ಟಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ಚೆಕ್ ಮಾಡಿಬಿಟ್ಟೆ ತೊಗೊಂಡಿದ್ದು ನೋಡಿ. ಇದು ಆನಿಯನ್ ಪಿಂಕು ಕ್ಯೂಟಿಗೆ, ಇಬ್ಬರಿಗೂ ಒಂದೇ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ಅವಳಿಗೆ ಡಾರ್ಕ್ ಪಿಂಕಲ್ಲಿ, ಇವಳಿಗೆ ಆನಿಯನ್ ಪಿಂಕಲ್ಲಿ ತೊಗೊಂಡೆ. ಸ್ವಲ್ಪ ಸ್ಲೈಡ್ ಡಿಫ್ರೆಂಟ್ ಇರುತ್ತೆ. ಕ್ಯೂಟಿದು ಇದು ಫ್ರಾಕು, ಅದಕ್ಕೆ ಒಂದು ದುಪ್ಪಟ್ಟ ಕೂಡ ಇದೆ. ದುಪ್ಪಟ್ಟ ಸ್ಲೀವ್ಸ್ ಬೇಕಾದರೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಸ್ಕೊಬೋದು, ಎಕ್ಸ್ಟ್ರಾ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಇದಂತೂ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಆನಿಯನ್ ಪಿಂಕು ನಂಗೆ ತುಂಬ ಇಷ್ಟ ಆಗುತ್ತೆ ಕಲರು. ಹಾಗಾಗಿ ನಮ್ಮ ಕ್ಯೂಟಿಗೂ ಫಸ್ಟ್ ಟೈಮ್ ಅವಳಿಗೆ ಆನಿಯನ್ ಪಿಂಕ್ ತೊಗೊತಾ ಇರೋದು. ಈ ಕಲರ್ ಕಾಂಬಿನೇಷನ್ ನಾನು ತೊಗೊಂಡಿರಲಿಲ್ಲ ಯಾವಾಗಲೂ. ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ನನ್ನ ಮಗಳಿಗೂ ಆಗೋಲ್ಲಮ್ಮ ಅದಂತ ಚೆನ್ನಾಗಿಲ್ಲ ಕ್ಯೂಟಿ. ಹಾಂ, ಅದಾದಮೇಲೆ ಸೊ 2 ಸೊಂಟದ ಪಟ್ಟಿ ಕೂಡ ತೊಗೊಂಡೆ ಇದನ್ನು. ಸೊ ಇದು ಸ್ವಲ್ಪ ಜಾಸ್ತಿನೇ ಕೊಟ್ಟೆ ಅನ್ನಿಸ್ತು. ಎನಿವೆ ಇದು ಆನ್ಲೈನಲ್ಲೂ ಕೂಡ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸೊ ಇದು ನನಗೊಂದು ಕ್ಯೂಟಿಗೊಂದು ಯಾವುದಾದ್ರೂ ಹಾಕ್ಕೊಬೋದು, 2 ಮನೇಲಿ ಇರಲಿ ಅಂದ್ಬಿಟ್ಟು ಸೊ ಇದೆರಡು ತೊಗೊಂಡೆ.
ಇಷ್ಟೇನೆ. ಸೊ ಇಷ್ಟು ಶಾಪಿಂಗ್ ಆ್ಯಕ್ಚುಲಿ ಇವತ್ತೇನಂದರೆ ಸ್ವಲ್ಪ ಬೇಗನೆ ಶಾಪಿಂಗ್ ಮಾಡಿದ್ದೀನಿ. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಟ್ರಾಫಿಕ್ ತುಂಬ ಇತ್ತು. ಅಲ್ಲಿಗೆ ಚಿಕ್ಕಪೇಟೆಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲಿ ಸ್ಯಾರಿ ತೊಗೊಳೋದಾಗಿರ್ಬೋದು, ಮಕ್ಕಳು ಬಟ್ಟೆ ತೊಗೊಳೋದಾಗಿರ್ಬೋದು, ಇಲ್ಲೆಲ್ಲೋ ನಾನು ಟೈಮ್ ವೇಸ್ಟ್ ಮಾಡಿಲ್ಲ. ಫಟಾಫಟನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಎಲ್ಲ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು. ನನಗೆ ಅದು ತುಂಬ ಇಷ್ಟ ಆಯಿತು. ಮಕ್ಕಳ ಬಟ್ಟೆ ಆಗಿರ್ಬೋದು ನಂದು ಎಲ್ಲ ತುಂಬ ಇಷ್ಟ ಆಯಿತು. ಸೊ ಇಷ್ಟೇ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದು. ಸೊ ನಮ್ಮಮ್ಮ ಹಬ್ಬಕ್ಕೆ ಅಂತ ಕೊಡಿಸಿರೋದು. ಇನ್ನು ಅನಿಗೆ ಮತ್ತು ಬಾಸುಗೆ ಪೆಂಡಿಂಗ್ ಇದೆ. ಅವರಿಗೆ ಅನಿ ಮನೇಲಿ ಇರ್ತಾರಲ್ಲ, ವೀಕೆಂಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅನಿಗೆ ಅಲ್ಲೇ ಹೋಗಿ ತಕ್ಕೊಡ್ಬೇಕು. ಸೊ ನಮ್ಮದು ಮುಗೀತು. ನಂದು ಬ್ಲೌಸ್ ಹೊಲಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ತೊಗೊಬಂದೆ. ಯಾಕೆಂದರೆ ಬ್ಲೌಸ್ ಕೊಡೋದು ಲೇಟ್ ಆಗಿಬಿಡುತ್ತೆ. ಸೊ ನಮಗೆ ನಾನು ನೆಕ್ಸ್ಟ್ ಮಂತು 4 ಮತ್ತು 5 ಮತ್ತು 6 ಹಬ್ಬ ಇರೋದು. 3 ಡೇಸ್ ಇರುತ್ತೆ. ಅಷ್ಟು ಬೇಗ ನನಗೆ ಬ್ಲೌಸ್ ಸಿಗಬೇಕಲ್ವಾ. ಸೊ ವರ್ಕೆಲ್ಲ ಮಾಡಿ ಹೊಲ್ಕೊಡೋಕೆ ಸ್ವಲ್ಪ ಟೈಮ್ ತೊಗೊತಾರೆ. ಹಾಗಾಗಿ ಸೀರೆನ ಒಂದು ಬೇಗ ತೊಗೊಬಂದೆ. ನಾನೇ ಬಟ್ಟೆ ಎಲ್ಲ ರೆಡಿಮೇಡ್ ತೊಗೊಳೋದು, ಒಂದು ಬಾಸದೆಲ್ಲ ಬೇಗನೆ ತೊಗೊಬೋದು. ಸೊ ಬನ್ನಿ ಇವಾಗ ಏನು ಆ್ಯಕ್ಚುಲಿ ನಾನೇನು ಚಪಾತಿ ಮತ್ತು ಗ್ರೇವಿ ಮಾಡಿದ್ದಲ್ವ, ಅದೇ ಇತ್ತು. ಚಪಾತಿ ಹಿಟ್ಟಿದೆ, ಚಪಾತಿ ಮಾಡ್ಕೋಬೇಕನ್ನೋ. ನನಗಂತೂ ಹೊಟ್ಟೆ ಫುಲ್ಲಾಗಿದೆ. ಜ್ಯೂಸ್ ಎಲ್ಲ ಕುಡಿದೆ, ಅಲ್ಲಿ ಜ್ಯೂಸ್ ಕುಡಿದು ನೀರೆಲ್ಲ ಕುಡಿದ್ಬಿಟ್ಟು ಹೊಟ್ಟೆ ಫುಲ್ಲಾಗಿದೆ. ಇವಾಗೇನು ಊಟ ಮಾಡೋ ಮೂಡು ಕೂಡ ಇಲ್ಲ. ನಾನು ಅದೇ ಡ್ರೈ ಫ್ರೂಟ್ ಜ್ಯೂಸ್ ಎಲ್ಲ ಕುಡಿದಿದ್ದೆ, ಅದನ್ನೇ ಫುಲ್ಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೆಲ್ಲ ತುಂಬ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟ್ರಯಲ್ ಮಾಡಿಸ್ದೆ, ಯಾಕೆಂದರೆ ನಾನು ಯಾವಾಗ ಕ್ಯೂಟಿಗೆ ಬಟ್ಟೆ ತಂದ್ರೂ ಸೊ ಇವಳದೇ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಹಾಗಾಗಿ ಟ್ರಯಲ್ ಮಾಡಿಸ್ದೆ ಹೇಗೆ ಕಾಣಿಸ್ತೇನೆ ಅಂತ. ಬಾ ಮುಂದೆ. ಹೇಗಿದೆ? ಸಖತ್ತಾಗಿ ಕಾಣಿಸ್ತೇನೆ ನನ್ನ ಮಗಳು. ಬಾ. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ನಮ್ಮ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇದು ಹಾಕ್ಕೊಂಡು. ತುಂಬ ಚೆನ್ನಾಗಿದೆ. ಪಿಂಕ್ ತರಬೇಕಾಯ್ತಾ? ಇದೇ ಚೆನ್ನಾಯ್ತಾ? ಪಿಂಕ್ ಆಲ್ರೆಡಿ ನನ್ನ ಹತ್ರ ತುಂಬ ಇದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಎಲ್ಲ ಕಡೆ ನೋಡು.